ಎಲ್ಲ ತಾಯಂದಿರು ಕೂತವ್ರೆ, ನೀವು ಗನ್ಮ್ಯಾನ್ ಅಲ್ಲ, ನಮ್ಗೆ ಯಾರು ಇವರೇ ಎಲ್ಲ ಗನ್ಮ್ಯಾನ್ಗಳಪ್ಪ, ನೀನೇನ್ ಬರ್ಬೇಡ. ಇಲ್ಲಿ ಬಹಳ ಜನ ನಮ್ಗೆ ಸೇಫ್ಟಿ ಕೊಡೋ ಬಹಳ ಜನ ಇದ್ದಾರೆ. ಏನಮ್ಮ ಸರಿ ಬಿಡಿ, ಇದು ಸೂಪರ್. ನಾನು ಭಾಷಣ ಮಾಡಕ್ಕೆ ಮುಂಚೆ ಎರಡು ವಿಚಾರ ಇಲ್ಲಿ ಇಂಪಾರ್ಟೆಂಟ್. ಎರಡು ವಿಚಾರ. ಒಂದು, ಈ ಸ್ಥಳ ಏನಿದೆ, ಈ ಮಣ್ಣೇನಿದೆ, ಈ ಸ್ಥಳ ಅಂತಲ್ಲ, ಈ ಮಣ್ಣೇನಿದೆ, ಈ ಪುಣ್ಯ ಭೂಮಿ ಏನಿದೆ, ಆ ಇಬ್ಬರು ರೈತರು ಸಿದ್ದಪ್ಪ ಮತ್ತು ನಾತೇಗೌಡ, ಸಿದ್ದಪ್ಪ ಮತ್ತು ನಾತೇಗೌಡ ಅವರ ಬಲಿದಾನದಿಂದ ಈ ಊರಿಗೆ ಇವತ್ತು ಭಯ ಬೀಳುವಂತದ್ದು, ಅಂದ್ರೆ ಸತ್ಯಕ್ಕೋಸ್ಕರ ಭಯ ಬೀಳುವಂತ ಒಂದು ಶಕ್ತಿಯನ್ನ ಆ ಇಬ್ರು ನಾವು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೀನಿ, ನಾನು ಮಾತಾಡಕ್ ಮುಂಚೆ ಪಾಪ ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ. ಏನಪ್ಪ ನಾನು ಇಷ್ಟೆಲ್ಲ ಕಷ್ಟ ಬಿದ್ದು ಪ್ರಾಣ ಬಿಟ್ಟಿದ್ದೀನಿ, ಇವ್ರು ಆರಾಮಾಗಿ ಚೇರ್ಗಳ ಮೇಲೆ ಕೂತ್ಕೊಂಡವ್ರೆ, ಅವ್ರಿಗೂ ಒಂದು ನಿಮಿಷ ನನ್ಗೋಸ್ಕರ ಸುನಂದಕ್ಕ ಅವ್ರಿಗೂ ಒಂದ್ ನಿಮಿಷ ಎದ್ದು ಬಿಟ್ಟು ಒಂದ್ ನಿಮಿಷ ಮೌನ ಆಚರಣೆ ಮಾಡಿ ಅಲ್ಲಿರೋರ್ ಆಶೀರ್ವಾದ ತಗೋಣ. ಅವ್ರಿಬ್ಬರು ಆಶೀರ್ವಾದ ನಮ್ಮ ತಾನೇ, ನಮ್ಮಲ್ಲೇ ಇರ್ತಾನೆ ಅವರು. ಒಂದು ನಿಮಿಷ. ಓಂ ಶಾಂತಿ ಶಾಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಎಲ್ಲಿಯವರೆಗೆ ಹೋರಾಟ, ಹೋರಾಟ. ಎರಡನೇದು, ಒಂದು ಅವರಿಗೆ ಸಂತಾಪ ಸೂಚನೆ ಮಾಡಿ ಈ ಹೋರಾಟ ಮುಂದುವರಿಬೇಕಲ್ಲ. ಅವ್ರ ಮೇಲೆ ನಮ್ಮ ಚಲವಾದಿ ಹೇಳ್ಬಿಟ್ಟಿದ್ದಾರೆ, ಯಾರಿಗೂ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಅಂತೇಳಿ. ಕರೆಕ್ಟಾ? ಹೇಳ್ಬಿಟ್ಟಿದ್ದಾರೆ, ಮುಂದುವರಿಬೇಕು ತಾನೆ. ಅದಕ್ಕೆ ಅವ್ರ ಆಶೀರ್ವಾದ ಅವ್ರು ನೆನಪು ಮಾಡ್ತಾರೆ, ಅವ್ರದ್ದೊಂದು ಶಕ್ತಿ ನಮಗೂ ಕೊಡ್ಲಿ. ಎರಡನೇದು, ಇನ್ನೊಂದು ಬಹಳ ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟ್. ಈ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡಿದವ್ ನಾನು, ಅದಕ್ಕೆ ಬಂದಿರೋದು ಉಳಿಸಿ ಅಂತ ನಾನು ಬಂದಿರೋದು. ನಿಮ್ ಜೊತೆ ಇದ್ದೀನಿ ನಾನೀಗ. ನೀವೇನ್ ಫೈಟ್ ಮಾಡ್ತಾ ಇದ್ದೀರೋ, ನನ್ ಕಟ್ಟಡ ಉಳಿಸ್ರಪ್ಪ ಅಂತ ನಾನ್ ಬಂದಿದ್ದೀನಿ. ಈಗ ಗ್ರಾಮ ಪಂಚಾಯತಿ ಉಳಿಸಿ ನಾನು ಉದ್ಘಾಟನೆ ಮಾಡಿದ್ದೀನಿ. ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾಗ ನಾನು ಇದನ್ನ ಉದ್ಘಾಟನೆಯನ್ನ ಮಾಡಿದ್ದೀನಿ. ನಾನು ಬಂಧುಗಳೇ, ಇದು ಹೋರಾಟದ ಒಂದು ಸಭೆ. ಹೋಗೋ ನೀನು ಅಣ್ಣ, ನೀನು ಹೋದ್ರೆ ಎಲ್ಲರೂ ಹೋದ್ರೆ ಎಲ್ಲ ಹೋಗ್ತಾರ. ಕೂತ್ಕೊಂಡ್ರು ಒಂದ್ ನಿಮಿಷ, ಬರ್ರಿ ಈ ಕಡೆ ಬರ್ರಿ, ನನ್ನ ಜೊತೆ ಬರಪ್ಪ. ಅಲ್ಲೋ ಶಾಲೆ ಹಾಕೊಂಡು ಅಲ್ಲೇ ಸುತ್ತಿದ್ರೆ ಕೂತ್ಕೋ. ನನ್ನ ಹತ್ರ ನಿಂತ್ರೆ ನಿಮ್ಗೆ ಕೊಡಲ್ಲಪ್ಪ. ಅಲ್ಲಿ ಹೆಂಗಸರಿಗೆಲ್ಲ ಕಾಣ್ಲಿಕ್ಕೆ ಅವರೆಲ್ಲ ನೀನು ಹಿಂದೆ ಓಡೋಣ. ಕನ್ನಡಕ ಸರಿ ಅದೇನಪ್ಪ, ಓಕೆ. ಈ ಒಂದು ಹೋರಾಟಕ್ಕೆ ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಮೇಲ್ಮನೆಯ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅದೇ ರೀತಿ ನಮ್ಮ ವಿಭಾಗದ ಶಾಸಕರಾಗಿ ಕೆಲಸ ಮಾಡಿದಂತ DC ತಮ್ಮಣ್ಣ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಬಿಜೆಪಿ ಇಂದ್ರೇಶ್ ಅವರು, ಸ್ವಾಮಿ ಅವರು, SP ಸ್ವಾಮಿನ, ಅದೇ ರೀತಿ ಸಚ್ಚಿದಾನಂದ ಅವರು, ಅಶೋಕ್ ಜೈರಾಮ್ ಅವರು, ಸಿದ್ದರಾಜು ಅವರು, ರಾಜಣ್ಣ ಅವರು,
ಪ್ರಮುಖವಾಗಿ ಇವತ್ತು ನಾನು ಇಲ್ಲಿಗೆ ಬರಬೇಕಾದ್ರೆ ನಾನು ಮೊನ್ನೆ ವಿಧಾನಸೌಧದಲ್ಲಿ ಸಭೆ ಮಾಡ್ತಾ ಇದ್ದೆ, ಪ್ರೆಸ್ ಮೀಟ್. ಸುನಂದಕ್ಕ ಫೋನ್ ಮಾಡಿದ್ರು, ಬರ್ತೀರಿ, ಭೇಟಿ ಮಾಡ್ಬೇಕು, ಸಮಯ ಕೊಡಿ ಅಂತೇಳಿ. ಬಂದು ಭೇಟಿ ಮಾಡಿ ಈ ರೈತ ಹೋರಾಟದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನನಗೆ ಅವರು ಹೇಳಿದ್ಕೋಸ್ಕರ ನಾನು ಬಂದಿದ್ದೀನಿ. ಮತ್ತೆ ನನ್ನ ಕಟ್ಟಡ ಉಳಿಸಿ ಅಂತಾನೂ ನಾನು ಬಂದಿದ್ದೀನಿ. ಅದೇ ರೀತಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಗುರು ಹಿರಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮಸ್ಕಾರ. ಇದೊಂದು ರಾಜಕೀಯದ ಸಭೆ ಅಲ್ಲ, ಇದೊಂದು ರಾಜಕೀಯದ ಸಭೆ ಅಲ್ಲ. ಇಲ್ಲಿ ಬಂದಿರೋರು ಯಾರನು 1000 ರೂಪಾಯಿ 500 ರೂಪಾಯಿ ಇಸ್ಕೊಂಡು ಬಂದಿರೋರಲ್ಲ. ಬಂದಿರೋರೆಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಗ್ರಾಮ ಪಂಚಾಯತಿ ನಮ್ಮದು, ನಮ್ಮ ಗ್ರಾಮ ಪಂಚಾಯತಿ ನಮ್ಮದು, ಉಳಿಸಿ ಅಂತ ಹೇಳಿ ಬಂದಿರೋದು.